ನಾವು ಮುಂದೆ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಆಗಬೇಕಂದ್ರೆ ನಮಗೆ ತುಂಬ ನೆಗೆಟಿವ್ ಕಮೆಂಟ್ಸು ಬರುತ್ತೆ, ಪಾಸಿಟಿವ್ ಕಮೆಂಟ್ಸು ಬರುತ್ತೆ. ಫೇಸ್ಬುಕ್ಕಲ್ಲಾಗಲಿ, ಇನ್ಸ್ಟಾಗ್ರಾಮಲ್ಲಾಗಲಿ, ಯೂಟ್ಯೂಬಲ್ಲಾಗಲಿ, ಎಲ್ಲೇ ಆಗಲಿ. ಆದರೆ ನಾವು ಪಾಸಿಟಿವ್ ಕಮೆಂಟ್ಸ್ನ ಬೇಗ ಅಕ್ಸೆಪ್ಟ್ ಮಾಡ್ಕೊಬಿಡ್ತೀವಿ. ಆದರೆ ನೆಗೆಟಿವ್ ಕಮೆಂಟ್ಸ್ ಬಂದ ತಕ್ಷಣ ಕುಗ್ಗೋಗ್ತೀವಿ. ಸೊ ಅದನ್ನ ಹೆಂಗೆ ಓವರ್ಕಮ್ ಮಾಡೋದು, ಇದ್ರ ಮೇಲೆ ನಿಮ್ಮ ಅಭಿಪ್ರಾಯ ಏನು? ಉತ್ತರ ಬೇಕು, ಇವ್ರದೇ ಉತ್ತರ ಬೇಕು ಜಾಸ್ತಿ. ಬಟ್ ನಾನೇನು ಮಾಡ್ತೀನಿ ಗೊತ್ತವಾ, ನಾನು ಏನೋ ಒಂದು ಕಮೆಂಟ್ ಹಾಕಿರ್ತಾರಲ್ಲ, ಖುಷಿಯಾಗಿ ಹಾಕಿರೋರಿಗೆಲ್ಲ ಲೈಕ್ ಕೊಟ್ಕೊಂಡು ಹೋಗ್ತೀನಿ, ಥಮ್ಸಪ್. ನೆಗೆಟಿವ್ ಕಮೆಂಟ್ ಹಾಕಿದ್ರೆ ಅವ್ರಿಗೆ ಹಾರ್ಟ್ ಕೊಟ್ಟು ಹೋಗ್ಬಿಡ್ತೀನಿ. ನಿಮ್ಮಲ್ಲಿ ಬಹಳಷ್ಟು ಜನ ಸೋಷಿಯಲ್ ಇನ್ಫ್ಲೂಯೆನ್ಸರ್ಸ್ ಮತ್ತು ಕಂಟೆಂಟ್ ಕ್ರಿಯೇಟರ್ಸ್ ಆಗಿದ್ದೀರಾ. ಇದೇ ವೃತ್ತಿನ ನಾವುಗಳು ಕೂಡ ಮುಂದೆ ತಗೋಬೇಕು ಅಂದರೆ ಬಹುಶಃ ನೀವೆಲ್ಲೂ ಕೂಡ ಆಬ್ಸ್ಟಕಲ್ಸ್ನ ತುಂಬ ಫೇಸ್ ಮಾಡಿರ್ತೀರ, ಅಡೆತಡೆಗಳನ್ನ. ಓಕೆ, ಅದನ್ನೇ ನಾವು ಏನೋ ಅಡೆತಡೆ ಫೇಸ್ ಮಾಡಿದಾಗ ಹೇಗೆ ಅದನ್ನು ಓವರ್ಕಮ್ ಮಾಡೋದು, ನಿಮ್ಮಲ್ಲಿ ಏನಾದ್ರು ಗೈಡೆನ್ಸ್ ಸಿಗುತ್ತಾ? ಫಸ್ಟ್ ಎಜುಕೇಷನ್ ಮುಗಿಸ್ರಿ, ಬೇಸಿಕ್ ಎಜುಕೇಷನ್ ಎಷ್ಟದ ಡಿಗ್ರಿ ಮಟ್ಟ ಮುಗಿಸ್ರಿ. ಆಮೇಲೆ ನಿಮಗೆ ಏನು ಮಾಡೋದದ ಅದನ್ನು ಮಾಡಿರಿ. ಈಗಂದ್ರೆ ಆ ಅಪ್ಪಿ ಮಾಡ್ಲಿಕ್ಕತ್ತಾಳೆ ಏನು, ಯಾಕಂದ್ರೆ ಅಕ್ಕಿ ಡ್ಯಾನ್ಸ್ ಚಲೋ ಮಾಡ್ತಾಳೆ, ಸೊ ನಿಮಗೆ ಡ್ಯಾನ್ಸ್ ಬರೋಂಗಿಲ್ಲ. ಅಕ್ಕಿ ಮಾಡ್ಲಿಕ್ಕತ್ತಾಳೆ ಅಂತ ನೀವು ಮಾಡಿದ್ರೆ ಅದು ಬರೋಂಗಿಲ್ಲ. ಸೊ ಅವ್ರು ಡ್ಯಾನ್ಸ್ ಮಾಡ್ತಾರೆ, ನೀವು ಹಾಡು ಹಾಡ್ತೀರಿ, ಸಿಂಗ್ ಮಾಡ್ತೀರಿ. ಸೊ ಎಲ್ಲರಿಗೂ ಬೇರೆ ಬೇರೆ ಟ್ಯಾಲೆಂಟ್ ಇರ್ತದೆ.